ನಿಮ್ಮ ಬ್ಯಾಕು ಕೂಡ ಇದೇ ಥರ ವೈಡಾಗಿ ಕಾಣಿಸ್ಬೇಕಾ? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಡೇ 49 ಆಫ್ ಕ್ವಾಲಿಟಿ ಬಲ್ಕಿಂಗ್. ನಿಮ್ಮ ಬ್ಯಾಕು ಇದೇ ಥರ ವೈಡಾಗಿ ಕಾಣಿಸ್ಬೇಕು ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ ಯಾವ ವರ್ಕೌಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮಾರ್ನಿಂಗ್ ಬೇಗ ಎದ್ದು ನಾನು ಪ್ರೀ ವರ್ಕೌಟ್ ಮೀಲ್ ಕಂಪ್ಲೀಟ್ ಮಾಡಿಕೊಂಡು ಡೈರೆಕ್ಟಾಗಿ ಜಿಮ್ ಕಡೆ ಹೊರಟೆ. ಬ್ಯಾಕಿಗೆ ಯಾವ ವರ್ಕೌಟ್ ಮಾಡಿದ್ರೆ ವೈಡಾಗಿ ಕಾಣಿಸುತ್ತೆ ದಿಕ್ಕಾಗಿ ಅಂದರೆ ಫಸ್ಟು ಬಂದು ಡೆಡ್ ಲಿಫ್ಟ್ ಮಾಡಿ. ಇದು ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಬಾಡಿಗೆ ಎಫೆಕ್ಟ್ ಬೀಳುತ್ತೆ. ಸೆಕೆಂಡು ಬಂದು ಕೇಬಲ್ ಬೆಂಟ್ ಓವರು. ಈ ಥರ ಇಲ್ಲ ಅಂತಂದರೆ ನೀವು ಸ್ಟ್ರೈಟ್ ಬಾರ್ ಹಾಕೊಂಡು ಕೂಡ ಇದನ್ನು ಮಾಡ್ಬೋದು. ಥರ್ಡ್ ವೇರಿಯೇಷನ್ ಬಂದು ಇನ್ಕ್ಲೈನ್ ಬೆಂಚ್ ಹಾಕೊಂಡು ರಿವರ್ಸಲ್ಲಿ ಪುಲ್ ಓವರ್ ಮಾಡ್ಕೊಳ್ಳಿ. ಫೋರ್ತ್ ವೇರಿಯೇಷನ್ ಬಂದು ಪುಲ್ ಟು ರಿಬ್ ಕೇಜ್. ನಿಮ್ದು ಏನು ರಿಬ್ ಕೇಜ್ ಇದೆ ಅದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪುಲ್ ಮಾಡಿ. ಲಾಸ್ಟಲ್ಲಿ ಪುಲ್ ಔಟ್ ಮಾಡ್ಕೊಳ್ಳಿ, ಬ್ಯಾಕ್ ವರ್ಕೌಟ್ ಎಂಡ್ ಮಾಡಿ. ನನ್ನ ಬ್ಯಾಕ್ ವರ್ಕೌಟ್ ಮುಗಿಸಿ ಹಂಗೆ ಬೈಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ ಇವತ್ತು ನಾನು ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡು ಡೈರೆಕ್ಟಾಗಿ ಮನೆ ಕಡೆ ಬಂದೆ. ಮನೆಗೆ ಬಂದು ಇವತ್ತು 4 ಓಲೆ ಎಗ್ಗು ಮತ್ತು ಸ್ವಲ್ಪ ಸ್ವೀಟ್ ಪೊಟೇಟೊ ತಿನ್ಕೊಂಡು ಹೊರಗಡೆ ಕೆಲಸ ಇತ್ತು ಅಂತ ಹೋದೆ. ಈ ಮಳೆ ಟೈಮಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕೆ ಬೇರೆ ಕಡೆ ಹೋಗಬೇಕು ಅಂತ ಏನಿಲ್ಲ, ಈ ರೋಡಿಗೆ ಬಂದರೆ ಸಾಕು. ಈ ರೋಡ್ ಯಾವುದು ಅಂತ ಗೊತ್ತಿರೋ ಯಾರು ಕಮೆಂಟ್ ಮಾಡಿ. ನನಗೆ ಹೊರಗಡೆ ಕೆಲಸ ಮುಗಿಸಿ ಹಂಗೆ ಮನೆಗೆ ಬರ್ತಾ ಚಿಕನ್ ಫ್ರೈಡ್ ರೈಸ್ ತಿನ್ಕೊಂಡು ಹಂಗೆ ಬಂದು ಮನೆಗೆ ವೆಜಿಟೇಬಲ್ಸ್ ಬಾಯ್ಲ್ ಮಾಡೋಕೆ ಇಡಬೇಕಾಯಿತು. ವೆಜಿಟೇಬಲ್ಸ್ ಬಾಯ್ಲ್ ಮಾಡೋಕ್ಕಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ವಲ್ಪ ಸ್ಪ್ರೋಟ್ಸ್ ಮಾಡ್ಕೊಂಡು ತಿಂದೆ. ಇದು ಯಾವ ಥರ ಮಾಡೋದು ಅಂತ ಯಾರಿಗಾರ ಗೊತ್ತಾಗಬೇಕು ಅಂದರೆ ನಾಳೆ ವೀಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೈಟ್ ಮೀಲ್ಗೆ ಪನ್ನೀರ್ ಪ್ರಿಪೇರ್ ಮಾಡ್ಕೊಂಡು 3 ಚಪಾತಿ, ಸ್ವಲ್ಪ ಪನ್ನೀರು, ಸ್ವೀಟ್ ಕಾರ್ನು, ಕುಕುಂಬರ್ ತಿಂದು ಇವತ್ತು ನಾನು ನೈಟ್ ಮೀಲ್ ಕಂಪ್ಲೀಟ್ ಮಾಡಿಕೊಂಡು ಓಟ್ಸ್ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಈ ಓಟ್ಸ್ಗೆ ಸೀಡ್ಸ್ನ ಏನಕ್ಕೆ ಹಾಕಬೇಕು ಅಂತ ನಾಳೆ ನಾನು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ.